ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಪುಟ್ಟ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕಿಚನ್ನಿಂದ ಬ್ಲಾಗ್ನ ಶುರು ಮಾಡುವ ಒಂದು ಚಿಕ್ಕ ರೆಸಿಪಿ ಮಾಡ್ತೀನಿ, ಹಾಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ರಿವ್ಯೂ ಕೊಡುವ ಅಂತ ಹೇಳಿ, ಅಂದರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಡುಗೆ ಜೊತೆಗೆ ಆ ಪ್ರಾಡಕ್ಟ್ ರಿವ್ಯೂನೂ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಆಗ ನಮ್ಮ ಪೇಜ್ನ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಬ್ಲಾಗ್ ಶುರು ಮಾಡುವ. ಸದ್ಯಕ್ಕೆ ನಾನು ಇವಾಗ ಅಡುಗೆ ಮಾಡೋಕ್ಕೆ ಅಂತ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬಂದು ನಾನು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಅಂತಲೇ ಈ ವಿಗಾರ್ಡ್ ಅವರ ಪವರ್ಫುಲ್ ಸೆಲೆರಾ ಮಿಕ್ಸರ್ ಗ್ರೈಂಡರ್ನ ತಂದಿದ್ದೀನಿ. ಸೂಪರಾಗಿದೆ ಇದಂತೂ ಪ್ರಾಡಕ್ಟ್. ಯಾಕೆ ಅಂದರೆ ಇದರಲ್ಲಿ ಚಾಪಿಂಗ್, ಸ್ಲೈಸಿಂಗ್, ಶ್ರೆಡ್ಡಿಂಗ್, ಗ್ರೇಟಿಂಗ್, ನೀಡಿಂಗ್ನ ಆರಾಮಾಗಿ ಯೂಸ್ ಮಾಡೋಕ್ಕೆ ನಾವು ಅಡುಗೆ ಮಾಡೋಕ್ಕೆ ಬಳಸ್ಕೊಳ್ಬೋದು. ನಮ್ಮ ದಿನನಿತ್ಯದ ಅಡುಗೆಗೆ ಇದು ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಹಾಗೆ ಇದನ್ನು ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡಿದ್ದಾರೆ. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಜೊತೆಗೆ, ಮತ್ತು ಇದು 750 ವ್ಯಾಟ್ಸ್ ಪವರ್ಫುಲ್ ಮೋಟಾರ್ ಇರುವಂಥದ್ದು. ಫಾಸ್ಟಾಗಿ ಗ್ರೈಂಡ್ ಕೂಡ ಆಗುತ್ತೆ. ಇನ್ನು ಇದನ್ನು 4 ರೀತಿ ಬ್ಲೇಡ್ನಲ್ಲಿ ನಮ್ಗೆ ಯಾವ ರೀತಿ ತರಕಾರಿಗಳನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೋದು ಆ ರೀತಿ ಈಸಿಯಾಗಿ ಮಾಡ್ಕೋಬೋದು. ಅದು 4 ಸ್ಪೀಡ್ ಆಪ್ಷನ್ಸಲ್ಲಿ. ಇನ್ನು ಈ ಸ್ಲೈಸಿಂಗ್ ಅಟ್ಯಾಚ್ಮೆಂಟ್ ಇದೆ, ಇದನ್ನು ಈಸಿಯಾಗಿ ಚೇಂಜ್ ಕೂಡ ಮಾಡ್ಬೋದು. ಇವಾಗ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಚಪಾತಿಗೆ ನಾನು ಹಿಟ್ಟನ್ನ ಯಾವ ರೀತಿ ಈಸಿಯಾಗಿ ಕಲಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು ಇದು ಚಪಾತಿ ಹಿಟ್ಟಿಂದು ಏನು ಸ್ಲೈಸ್ ಅಟ್ಯಾಚ್ಮೆಂಟ್ ಬರುತ್ತೆ ಅದನ್ನು ಹಾಕಿ, ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಸ್ಪೀಡ್ ಕೂಡ ಅಷ್ಟೇ. ಒಂದು ಫುಡ್ ಪ್ರೊಸೆಸರ್ ಇರುತ್ತೆ, 1 2 3 ಆಪ್ಷನ್ ಕೂಡ ಇರುತ್ತೆ ನಿಮಗೆ. ನಾನಿವಾಗ ಫುಡ್ ಪ್ರೊಸೆಸರ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕಿ ಒಂದು ಹದವಾಗಿ ಬರೋ ಥರ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿ ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮಸ್ತಿದೆ. ವಿತಿನ್ ಒಂದು 10 ಸೆಕೆಂಡ್ಸಲ್ಲಿ ಚಪಾತಿ ಹಿಟ್ಟು ರೆಡಿ ಆಗಿಬಿಡ್ತು. ನೋಡ್ಬೋದು, ಲಾಸ್ಟಿಗೆ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಹದವಾಗಿ ಚಪಾತಿ ಹಿಟ್ಟು ಅಂತ. ನನಗೆ ಇದೊಂದು ಈಸಿ ಆಯಿತು ನನ್ನ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಬೇಗ ಮಾಡೋದಕ್ಕೆ. ಇನ್ನು ಚಪಾತಿ ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಎಷ್ಟು ಬೇಗ ಪರ್ಫೆಕ್ಟಾಗಿ ವೆಜಿಟೇಬಲ್ಸ್ ಗ್ರೇಟ್ ಆಯಿತು ನೋಡಿ, ಸ್ಲೈಸಸ್ ಆಗಿ ರೆಡಿ ಮಾಡ್ಬೋದು ಇಷ್ಟು ಕಡಿಮೆ ಸಮಯದಲ್ಲಿ. ನನಗಂತೂ ನಂಬೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಅನ್ನಿಸ್ತಿತ್ತು. ಯಾಕಂದರೆ ಇದ್ರ ಸ್ಪೀಡು ಪ್ರತಿ ನಿಮಿಷಕ್ಕೆ 20,500 ರೊಟೇಷನ್ ಆಗುತ್ತೆ. ಇನ್ನು ಇವಾಗ ಪಲ್ಯನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಆನಿಯನ್ ಮತ್ತು ಕ್ಯಾರೆಟು, ಬೀಟ್ರೋಟು ಅದೆಲ್ಲನೂ ಒಗ್ಗರಣೆ ಮಾಡೋಕ್ಕೆ ಇಟ್ಟಾಯಿತು. ಇನ್ನು ಕುಶಿಮಾ ಜ್ಯೂಸ್ ಬೇಕು ಅಂತ ಹೇಳ್ತಾಯಿದ್ಲು. ವಾಟರ್ ಮೆಲನ್ ಇತ್ತು ಮನೆಯಲ್ಲಿ, ಅದಕ್ಕೆ ಜ್ಯೂಸ್ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದರಲ್ಲೂ ನಾನು ನೋಡ್ಬೋದು ನೀವು ಈ ಜ್ಯೂಸ್ ಏನಿದೆ ಜಾರು, ಅದ್ರ ಲಿಡ್ನ ಓಪನ್ ಮಾಡ್ದಲೇ ಫ್ರೂಟ್ಸ್ನ ಅದಕ್ಕೆ ಡೈರೆಕ್ಟಾಗಿ ಹಾಕ್ಬಿಟ್ಟು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ವಾಟರ್ ಮೆಲನ್ ಒಂದೇ ಅಂತಲ್ಲ, ನೀವು ಯಾವುದೇ ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡ್ತೀನಿ ಅಂತಂದ್ರೂ ಆರಾಮಾಗಿ ಲಿಡ್ನ ಓಪನ್ ಮಾಡ್ದಲೇ ಡೈರೆಕ್ಟಾಗಿ ನೀವು ಜ್ಯೂಸ್ಗಳನ್ನ ರೆಡಿ ಮಾಡ್ಬೋದು. ಸೊ ವಾಟರ್ ಮೆಲನ್ ಜ್ಯೂಸ್ ಕೂಡ ರೆಡಿ ಆಯಿತು. ಹಾಗೆ ಚಪಾತಿನೂ ಕೂಡ ಮಾಡಿದೆ. ಆ್ಯಂಡ್ ಬೀಟ್ರೋಟ್ ಕ್ಯಾರೆಟ್ ಪಲ್ಯನ ಅದನ್ನು ಕೂಡ ರೆಡಿ ಮಾಡಿದೆ. ವಿತಿನ್ ಒಂದು ಎಷ್ಟು ಬೇಗನೆ ಒಂದು 20 ಮಿನಿಟ್ಸಲ್ಲಿ ನನ್ನ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಇಷ್ಟು ಬೇಗ ಮಾಡೋದಕ್ಕೆ ಸಾಧ್ಯ ಆಗಿದ್ದು ವಿಗಾರ್ಡ್ ಸೆಲೆರಾ ಮಿಕ್ಸರ್ ಗ್ರೈಂಡರ್ನಿಂದ ಫ್ರೆಂಡ್ಸ್. ಸೊ ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆರಾಮಾಗಿ ರೆಸಿಪೀಸ್ನ ಮಾಡ್ಬೋದು ಅಂತ ಹೇಳಿ. ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ವಿಗಾರ್ಡ್ ಸೆಲೆರಾ ಮಿಕ್ಸರ್ ಗ್ರೈಂಡರ್. ನಿಮಗೂ ಬೇಕು ಅಂತಂದರೆ ಬೈ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಸೊ ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಇವಾಗ ಇದನ್ನ ಕುಶಿಮಾಗೆ ಜ್ಯೂಸ್ ಕೊಡೋ ಟೈಮ್. ಆ್ಯಂಡ್ ಸೋಮ್ಗೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ, ತರಿಯಾಗಿ ಬಂದಿದೆ, ಸಖತ್ತಾಗಿದೆ. ಇದಾಗಿತ್ತು ಇವತ್ತಿನ ನಮ್ಮ ಕಿಚನ್ನಲ್ಲಿ ಒಂದು ಮಿನಿ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.